ಇವತ್ತೊಂದು ದಿವಸ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಯಿತು ಹೆಲ್ತ್ ಕ್ಯಾಂಪು. ಫಸ್ಟು ರಕ್ತ ಪರೀಕ್ಷೆಗಳು, ಎಲ್ಲ ರೀತಿಯ ರಕ್ತ ಪರೀಕ್ಷೆಗಳು ಮಾಡಿಸಿದ್ವಿ. ಇದು ಸುಮಾರು ಒಂದು 20,000 ಮೇಲೆ ವೆಚ್ಚ ಆಗುತ್ತೆ ಈ ಥರ ಪರೀಕ್ಷೆಗಳು ಮಾಡಿಸ್ಬೇಕಂದ್ರೆ. ಥೈರಾಯ್ಡಿಂದ ಹಿಡಿದು ಕೊಲೆಸ್ಟ್ರಾಲ್ ಎಲ್ಲ ಥರ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸಿದ್ದೀವಿ. ಹಾಗೆ ಉಚಿತ ಕನ್ನಡಕವನ್ನು ಕೊಡ್ತಾಯಿದ್ವಿ. ಹಾಗೆ ಸರ್ಜರಿಗಳು ಸಹ ಸುಮಾರು ಮಾಡಿಸಿದ್ವಿ. ಇಲ್ಲೆಲ್ಲ ಯಾರು ಸರ್ಜರಿ ಮಾಡಬೇಕು ಅವರು ಬುಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಡೇ ಬಂದು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತಾಯಿದ್ದಾರೆ. ಸುಮಾರು ಜನಕ್ಕೆ ಮಾಡಿಸಿದ್ವಿ. ಹಾಗೆ ಕ್ಯಾನ್ಸರ್ ಟೆಸ್ಟ್ ಇದೆ, ಮತ್ತು ಗೈನಕಾಲಜಿಸ್ಟು, ಮತ್ತು ಇನ್ನು ಎಲ್ಲ ರೀತಿಯ ಒಂದು ಹೆಲ್ತ್ ಕ್ಯಾಂಪ್ಗಳು ಇಲ್ಲಿ ಬಂದಿದೆ. ಸುಮಾರು ಎಷ್ಟು ಸಾವಿರ ಜನ ಭಾಗಿಯಾಗ್ತಾ ಇದ್ದಾರೆ? ಇಲ್ಲಿ ಸುಮಾರು 2,000 ಜನ ಬಂದಿದ್ದಾರೆ. ಸುಮಾರು ಒಂದು 100 ಜನ ಡಾಕ್ಟರ್ಸ್ ಬಂದಿದ್ದಾರೆ, ಸ್ಟಾಫ್ ಎಲ್ಲ ಸೇರಿ. ಎಲ್ಲ ತುಂಬ ವರ್ಷಗಳಿಂದ ನಿರಂತರವಾಗಿ ನೀವು ಈ ಥರ ಕಾರ್ಯಕ್ರಮ ಮಾಡ್ತಾನೆ ಇದ್ದೀರಾ. ಬರೀ ಎಲೆಕ್ಷನ್ ಅಂತ ಇದ್ರ ಬಗ್ಗೆ ಜನಾಭಿಪ್ರಾಯ ಯಾವ ಥರ ಇದೆ? ಇಲ್ಲಿ ಜನಾಭಿಪ್ರಾಯ ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ, ಚೆನ್ನಾಗಿದೆ. ಅವರು ತುಂಬ ಖುಷಿ ಪಡ್ತಾರೆ, ಎಲ್ಲ ಅನುಕೂಲಗಳು ಪಡ್ಕೊಳ್ತಾರೆ. ಮತ್ತು ಅದು ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ, ಇನ್ನೂ ಹೆಚ್ಚಿಗೆ ಮಾಡಬೇಕು, ಒಂದು ಅನುಕೂಲ ಮಾಡಬೇಕು ಎಲ್ಲರಿಗೂ ಜನಕ್ಕೆ ಅಂತ. ಇದೊಂದೇ ಹೆಲ್ತ್ ಕ್ಯಾಂಪ್ ಅಂತ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಾಯಿದ್ದೀವಿ. ಈಗ ಲಾಸ್ಟ್ ಟೈಮ್ ನಾವು ಡ್ರಗ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ಇಲ್ಲಿ. ಯಾಕಂದರೆ ಸ್ವಲ್ಪ ಡ್ರಗ್ಸು ಇದು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಈ ಸುತ್ತಮುತ್ತಲಿರೋ ಕಾಲೇಜಸ್ ಮತ್ತು ಸ್ಕೂಲ್ಸ್ ಎಲ್ಲ ಸೇರಿಸಿ ಅವ್ರಿಗೆ ಒಂದು ಅವೇರ್ನೆಸ್ ಕೊಟ್ಟು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಎಲ್ಲರಿಗೂ ಅವೇರ್ನೆಸ್ ಕೊಡಿಸಿ ಮತ್ತು ಅವ್ರಿಗೆ ಒಂದು ಮ್ಯಾರಥಾನ್ನ ನಾವು ಏರ್ಪಡಿಸಿದ್ವಿ. ಅದರಲ್ಲಿ ಸುಮಾರು ಜನ ಪಾಲ್ಗೊಂಡಿದ್ದರು, ತುಂಬ ಸಕ್ಸಸ್ಫುಲ್ ಆಯಿತು. ಹಾಗೆ ನೀರಿನ ಬಗ್ಗೆ ಈ ಥರ ಶಿಬಿರಗಳು ಜನಸಾಮಾನ್ಯರಿಗೆ ಎಷ್ಟು ಅನುಕೂಲ? ತುಂಬಾ ಅನುಕೂಲ ಆಗಿದೆ. ನಾವು ಕಾವೇರಿ ವಾಟರ್ ಅಭಿಯಾನ ಅದು ಮಾಡಿದ್ವಿ. ಇಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಅದನ್ನು ಇದು ತಗೊಂಡು ನಾವು ಅದ್ರ ಎಲ್ಲನೂ ಏನು ಸಮಸ್ಯೆಗಳಿದೆ ಆ ಥರದ್ದು ಒಂದು ಕಾರ್ಯಕ್ರಮ ಕೊಡ್ತಾನೆ ಇರ್ತೀವಿ. ಮತ್ತು ಜಾಬ್ ಫೇರ್ ಮಾಡಿದ್ವಿ, ಅದರಲ್ಲೂ ಸುಮಾರು ಜನಕ್ಕೆ ಒಂದು 4,000 ಜನಕ್ಕೆ ಕೆಲಸನೂ ಸಿಕ್ತು. ಈಗ ನಮ್ಮ ಏರಿಯಾದಲ್ಲಿ ಸುಮಾರು ಎಲ್ಲ ಸುಮಾರು ಇಲ್ಲೇ ಒಂದು ರಿಲಯನ್ಸ್ ಆಗಿರ್ಬೋದು, ಈ ಥರ ಎಲ್ಲ ಇದಕ್ಕೆ ನಾವು ಕೆಲಸ ಸೇರಿಕೊಂಡಿದ್ದಾರೆ. ಯಾರೇ ಒಂದು ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಎಲ್ಲ ರೀತಿಯ ಒಂದು ಓದದೇ ಇರೋರು, ಅಂದರೆ SLC ಪಾಸ್ ಆಗದೇ ಇರೋರು ಮತ್ತು ಆಗಿರೋರು ಎಲ್ಲರಿಗೂ ಒಂದು ಟ್ರೈನಿಂಗ್ ಅಂತ ಕೊಡಿಸಿ ಅವ್ರಿಗೂ ಸಹ ಒಂದು ಕೆಲಸವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಉದ್ಯೋಗ ಮೇಳ ಅಲ್ಲ, ನಮ್ಮ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಮತ್ತು ಟೈಲರಿಂಗು, ಟ್ಯಾಲಿ ಆ ಥರ ತರಬೇತಿಗಳು ಸಹ ಕೊಡಿಸ್ತಾಯಿದ್ವಿ. ಅಲ್ಲಿ ಸಹ ಸುಮಾರು ಜನ ಕೆಲಸ ಸಿಕ್ಕಿದೆ ಅವ್ರಿಗೂ. ಮತ್ತು ಸ್ವಂತ ಉದ್ಯೋಗ ಮಾಡ್ಕೊಳ್ಳೋಕ್ಕೂ ಅವಕಾಶ ಮಾಡಿಕೊಡ್ತಾಯಿದ್ವಿ. ಮೇಡಮ್, ಈ ಭಾಗದಲ್ಲಿ ಸುಮಾರು ಜನ ಮಧ್ಯಮ ವರ್ಗದವರು ಇದ್ದಾರೆ. ಈ ಹೆಲ್ತ್ ಕ್ಯಾಂಪಿಂದ ಅವ್ರಿಗೆ ಆದಷ್ಟು ತುಂಬ ಉಪಯೋಗ ಆಗುತ್ತೆ. ಅವರೆಲ್ಲ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ನಮ್ಮ GPA ಕೌನ್ಸಿಲರ್ ಆಗಲಿ ಅಂತ ಹೇಳಿ ಆಶಿಸ್ತಾ ಇದ್ದಾರೆ. ಅವರಿಗೆಲ್ಲ ಏನು ಹೇಳಕ್ಕೆ ಬಯಸ್ತಾರೆ? ತುಂಬ ಖುಷಿಯಾಗುತ್ತೆ. ಇಲ್ಲಿ ನಾವು ಆಯೋಜನೆ ಮಾಡ್ದಂಗೆ ಅವರು ಸಹ ಬಂದು ಎಲ್ಲ ಎಷ್ಟು ದೂರದಿಂದ ಬಂದು ಅವರು ಎಲ್ಲ ಅನುಕೂಲ ಪಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಒಂದು ಸುಮಾರು 20,000 ವೆಚ್ಚದ ಮೇಲೆ ಆದರೂ ಅಷ್ಟು ವೆಚ್ಚದ್ದು ಟೆಸ್ಟ್ಗಳು ಮಾಡ್ತಾ ಇರೋದ್ರಿಂದ ಮಧ್ಯಮ ವರ್ಗದವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಎಷ್ಟೊಂದು ಜನ ಅಷ್ಟು ಹೆಂಗೆ ಖರ್ಚು ಮಾಡೋದು ಅಂತ ಅವರು ಹಿಂದೆ ಉಳಿದುಬಿಡ್ತಾರೆ. ಈ ಥರ ಕ್ಯಾಂಪ್ಗಳು ಮಾಡೋದ್ರಿಂದ ಅವ್ರಿಗೂ ಸಹ ತುಂಬ ಅನುಕೂಲ ಆಗುತ್ತೆ. ಎಲ್ಲರೂ ಜನರ ಆಶೀರ್ವಾದ ನಮ್ಮ ಮೇಲೆ ಇದೆ. ಮೇಡಮ್, ಎಲ್ಲ ಕಾರ್ಯಗಳು ಮಾಡೋದಕ್ಕೆ ನಿಮಗೆ ಪ್ರೇರೇಪಣೆ ಏನು? ನಮಗೆ ಮುಂಚೆಯಿಂದನೂ ಒಂದು ಹೆಲ್ಪಿಂಗ್ ನೇಚರ್ ಇತ್ತು. ಆ ಥರ ಅದನ್ನು ನಮ್ಮ ಯಜಮಾನರು ಗುರುತಿಸಿ ಮತ್ತು ನಮ್ಮ MLA ಅವರು ಈ ಲಾಸ್ಟ್ ಟೈಮು ನಮಗೆ ಲೇಡೀಸ್ಗೆ ಇದಾದವಾಗ ವಾರ್ಡಲ್ಲಿ ಆಗ ನಮ್ಮ MLA ಅವರು ಸಹ ನೀವು ಒಂದು ಕಂಟೆಸ್ಟ್ ಮಾಡಿ ಅಂತ ಹೇಳಿ ಅವರು ಸಹ ಪ್ರೇರೇಪಣೆ ನಮಗೆ ಅವರೆಲ್ಲ ಸಹಕಾರದಿಂದ ಅವ್ರ ಮಾರ್ಗದರ್ಶನದಿಂದ ನಾವು ನಮ್ಮ ಶಾಸಕರದ್ದು ಸಹಕಾರ ತುಂಬಾ ಇದೆ. ಯಾವುದೇ ಒಂದು ಕೆಲಸಗಳು ಮಾಡಬೇಕಂದ್ರೂ ಅವರು ಸಹಕಾರ ಕೊಡ್ತಾರೆ, ಮಾರ್ಗದರ್ಶನ ಇದೆ ಅವ್ರದ್ದು. ಅದ್ರ ಮುಖಾಂತರ ಎಕ್ಸ್ಟ್ರಾ ವಾರ್ಡ್ಗಳಾಗಿದೆ, ತಮಗೇನಾದರೂ ವಾರ್ಡಲ್ಲಿ ಎಲ್ಲಾದರೂ ಗೊಂದಗಳು ಮತ್ತು ಬೂತ್ಗಳೇನಾದರೂ ಚೇಂಜ್ ಆಗಿರೋದು, ಮತದಾರರಿಗೆ ಎಲ್ಲಾದರೂ ಒಂದು ಇದೇನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದಾ? ಈಗ ಅದಂತೂ ಖಂಡಿತ ಆಗಿದೆ. ಏನು ಈಗ ಎಲ್ಲ ಬೂತ್ಗಳೆಲ್ಲ ಸುಮಾರು ಚೇಂಜ್ ಆಗಿದೆ, ಅದು ಅಷ್ಟು ಕರೆಕ್ಟಾಗಿ ಆಗಿಲ್ಲ. ಯಾಕಂದರೆ ತಾವು ವಾರ್ಡಲ್ಲಿ ತುಂಬ ಕೆಲಸಗಳು ಮಾಡಿದ್ರಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ?
ಈಗ ನಾವು ಬೂತ್ ಎಲ್ಲ ತುಂಬಾ ಚೇಂಜ್ ಆಗಿದೆ, ಅಂದರೆ ಸ್ವಲ್ಪ ಅಲ್ಲ ಡಿಫ್ರೆನ್ಸು ತುಂಬಾ ಚೇಂಜ್ ಆಗಿದೆ. ಅದನ್ನು ಸ್ವಲ್ಪ ನಾವು ಜನರ ಜೊತೆ ಸೇರಿ ಮತ್ತು ನಮ್ಮ GBA ಅವ್ರ ಜೊತೆ ಸೇರಿ ನಾವು ಅದನ್ನು ಒಂದು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.